ವಿಜ್ಞಾನವು ಎಲ್ಲದಕ್ಕೂ ಉತ್ತರ ನೀಡಬಲ್ಲದು ಎಂದು ನಾವು ನಂಬುತ್ತೇವೆ. ಆದರೆ ಈ ಪ್ರಪಂಚದಲ್ಲಿ ತರ್ಕಕ್ಕೆ ನಿಲುಕದ ಕೆಲವು ಕರಾಳ ರಹಸ್ಯಗಳಿವೆ. ಇವುಗಳನ್ನು ರಹಸ್ಯವಾಗಿಯೇ ಇಟ್ಟರೆ ನಮಗೆ ಕ್ಷೇಮ, ಏಕೆಂದರೆ ಸತ್ಯವು ಸಮಾಧಾನಕ್ಕಿಂತ ಹೆಚ್ಚಾಗಿ ನಡುಕವನ್ನು ನೀಡುತ್ತದೆ. ಇದು ಪಶ್ಚಿಮ ಘಟ್ಟದ ದಟ್ಟಕಾಡಿನ ಅಂಚಿನಲ್ಲಿರುವ ಒಂದು ಪಾಳುಬಿದ್ದ ಬಂಗಲೆಯ ಕಥೆ. ಸಂಜೆ 6 ದಾಟಿದರೆ ಈ ಹಾದಿಯಲ್ಲಿ ನಡೆಯುವವರು ಕೂಡ ಭಯದಿಂದ ಮೌನವಾಗುತ್ತಿದ್ದರು. ಅಲ್ಲಿ ಕೇಳಿಬರುವ ಆ ನಿಗೂಢ ನಗು ಮತ್ತು ಕಿರುಚಾಟದ ಹಿಂದೆ ಏನಿದೆ ಎಂದು ತಿಳಿಯಲು 3 ಸಾಹಸಿ ಯುವಕರು ನಿರ್ಧರಿಸಿದರು. ಆದರೆ ಅವರು ಕಂಡದ್ದು ಕೇವಲ ಕಲ್ಪನೆಯಾಗಿರಲಿಲ್ಲ. ಅವರು ಆ ಬಂಗಲೆಯ ಬಾಗಿಲು ತೆರೆದಾಗ ಅವರ ಸ್ವಾಗತಕ್ಕೆ ನಿಂತಿದ್ದು ಮಸಣದಂತಹ ಮೌನ. ಹೊರಗೆ ಬೇಸಿಗೆಯ ಸೆಕೆ ಇದ್ದರೂ ಮನೆಯೊಳಗೆ ಮೈ ನಡುಗಿಸುವ ಚಳಿ ಇತ್ತು. ಅವರ ಟಾರ್ಚ್ ಲೈಟ್ಗಳು ಪದೇ ಪದೇ ಆರಿ ಹೋಗುತ್ತಿದ್ದವು. ಅದು ಕೇವಲ ತಾಂತ್ರಿಕ ದೋಷವಾಗಿರಲಿಲ್ಲ, ಅದು ಆ ಮನೆಯಲ್ಲಿದ್ದ ಅದೃಶ್ಯ ಶಕ್ತಿಯ ಮೊದಲ ಎಚ್ಚರಿಕೆಯಾಗಿತ್ತು. ಹಠಾತ್ತನೆ ಮೇಲಿನ ಮಹಡಿಯಿಂದ ಏನನ್ನೋ ಎಳೆದೊಯ್ಯುವ ಶಬ್ದ. ನೆಲದ ಮೇಲೆ ಧೂಳು ಹಿಡಿದಿದ್ದದ ಹಳೆಯ ಮಗುವಿನ ಆಟಿಕೆ ತಾನಾಗಿಯೇ ಚಲಿಸತೊಡಗಿತು. ಯುವಕರು ಹೆದರಿ ಹಿಂದೆ ಸರಿಯುತ್ತಿದ್ದಂತೆ ಕೊಠಡಿಯ ಬಾಗಿಲು ತನ್ನಷ್ಟಕ್ಕೆ ತಾನೇ ಬಡಿದುಕೊಂಡಿತು. ಅಲ್ಲಿ ಯಾರೂ ಇರಲಿಲ್ಲ, ಅಥವಾ ಯಾರಿಗೂ ಕಾಣದಂತೆ ಯಾರೋ ಒಬ್ಬರು ಅಲ್ಲಿ ಇದ್ದರು. ಯುವಕರು ತಮ್ಮ ಕ್ಯಾಮ್ರಾದ ನೈಟ್ ವಿಷನ್ ಆನ್ ಮಾಡಿದಾಗ ಅವರ ಎದೆ ಬಡಿತ ನಿಂತೇ ಹೋಯಿತು. ಬಡಿಗಣ್ಣಿಗೆ ಕಾಣದ ಆ ಕಪ್ಪು ಆಕೃತಿ ಕ್ಯಾಮ್ರಾದ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ಎತ್ತರದ ಕರಾಳ ನೆರಳು ಅವರ ಹಿಂದೆಯೇ ನಿಂತು ಅವರನ್ನು ಗಮನಿಸುತ್ತಿತ್ತು. ಅಷ್ಟರಲ್ಲಿ ಒಬ್ಬ ಯುವಕನ ಬೆನ್ನ ಮೇಲೆ ಆಳವಾದ ಗೀರುಗಳು ಮೂಡಿದವು. ಅದು ಯಾವುದೇ ಮನುಷ್ಯನ ಕೆಲಸವಾಗಿರಲಿಲ್ಲ. ಉಸಿರು ಬಿಗಿ ಹಿಡಿದು ಅವರು ಅಲ್ಲಿಂದ ಓಡತೊಡಗಿದರು. ಕಾರಿನೊಳಗೆ ಕುಳಿತರೂ ಅವರ ಬೆನ್ನಟ್ಟಿದ ಆ ಭಯ ಮಾತ್ರ ಕಡಿಮೆಯಾಗಲಿಲ್ಲ. ಅಂದು ಅವರು ಸೆರೆ ಹಿಡಿದ ಆ ದೃಶ್ಯಗಳು ಇಂದಿಗೂ ಅವರ ನಿದ್ದೆಯನ್ನು ಕೆಡಿಸುತ್ತಿವೆ. ವಿಜ್ಞಾನಕ್ಕೆ ಸವಾಲೆಸೆಯುವ ಈ ಶಕ್ತಿಗಳು ಕೇವಲ ಕಟ್ಟುಕಥೆಯಲ್ಲ ಎನ್ನುವುದಕ್ಕೆ ಆ ಯುವಕರೇ ಸಾಕ್ಷಿ. ನೆನಪಿಡಿ, ನೀವು ಇಂತಹ ಪಾಳುಬಿದ್ದ ಜಾಗಗಳಿಗೆ ಹೋಗುವಾಗ ನೀವು ಅಲ್ಲಿಗೆ ಒಬ್ಬರೇ ಹೋಗಿರಬಹುದು, ಆದರೆ ಹಿಂದಿರುಗುವಾಗ ನಿಮ್ಮೊಂದಿಗೆ ಯಾರನ್ನೋ ಕರೆತಂದಿರುವ ಸಾಧ್ಯತೆ ಇರುತ್ತದೆ. ಈ ಕತ್ತಲೆಯಲ್ಲಿ ನೀವು ಒಬ್ಬರೇ ಇದ್ದೀರಾ, ಅಥವಾ ನಿಮ್ಮ ಹಿಂದೆ ಯಾರೋ ಇದ್ದಾರೆ?